ನಮಸ್ತೆ. ಇಂದು ಫ್ಲವರ್ ಸ್ಟಾಲ್‌ನಲ್ಲಿ ಗ್ಲಾಡಿಯೋಲಸ್ ವಾಣಿಜ್ಯ ದೃಷ್ಟಿಯಿಂದ ಬೆಳೆದಂತಹ ಹೂಗಳು ಇದಾಗಿತ್ತು. ಇವುಗಳನ್ನೆಲ್ಲ ಕೆಲವೊಂದು ಹೂಗಳು ಫ್ಲವರ್ ಬೊಕ್ಕೆ ಮಾಡಲಿಕ್ಕೆ ಬೇಕಾದ ಹೂಗಳನ್ನು ನೋಡಿ, ಇಲ್ಲಿ ಜರ್ಬೆರಾ ಇದೆ, ವಿವಿಧ ಬಣ್ಣದ ಜರ್ಬೆರಾಗಳು. ಇವುಗಳು ಹೆಚ್ಚು ಹೂವಿನ ಬೊಕ್ಕೆಗೆ ತಾಳಿಕೆ ಬರುವಂಥವು, ಹೆಚ್ಚು ಕಾಲ ಉಳಿಯುವಂಥವು. ಹಾಗಾಗಿ ಇವುಗಳನ್ನು ಆಯ್ಕೆ ಮಾಡ್ಕೋತಾರೆ. ಸೇವಂತಿ ಇವುಗಳೆಲ್ಲ ಒಂದು ಸ್ವಲ್ಪ ಗಟ್ಟಿ ಇರುತ್ತವೆ, ಮೃದುವಲ್ಲದ ಹೂಗಳಿವು. ಅದರ ಜೊತೆಗೆ ಸೂರ್ಯಕಾಂತಿ ನಾವು ಗಿಡದಲ್ಲಿ ಅರಳಿ ನಿಂತಿರೋದು ನೋಡ್ತೀವಿ. ಇಲ್ಲಿ ಆಗತಾನೆ ಬಿಟ್ಟಂಥ ಹೂಗಳನ್ನು ಒಂದು ಕವರ್ನಲ್ಲಿ ಸೆಕ್ಯೂರ್ ಮಾಡಿಟ್ಟಿರುವಂಥದ್ದು. ಬೊಕ್ಕೆಗೆ ಬೇಕಾದಾಗ ಯಾವ ಬಣ್ಣದ ಹೂಗಳು ಬೇಕು ಅನ್ನೋ ಆಧಾರದ ಮೇಲೆ ಅವುಗಳನ್ನು ತೆಗೆದು ಅಲಂಕಾರ ರೆಡಿ ಮಾಡ್ತಾರೆ. ಆರ್ಕಿಡ್ ಇದೆ, ವಿವಿಧ ಬಗೆಯ ಸಾಕಷ್ಟು ಬಗೆಯ ಹೂಗಳನ್ನು ಇಲ್ಲಿ ಕಾಣ್ಬೋದು. ಬಗೆ ಬಗೆ ಬಣ್ಣದ ರೋಸ್ಗಳು, ಬೊಕ್ಕೆಗೆ ಬೇಕಾದಂತಹ ಸಾಕಷ್ಟು ಬಣ್ಣದ ಹೂಗಳು, ಸಣ್ಣ ಸಣ್ಣ ಹೂಗಳು ಕೂಡ ಬೊಕ್ಕೆಯ ಅಂದವನ್ನು ಹೆಚ್ಚಿಸುತ್ತವೆ. ಆ ಕಾರಣಕ್ಕೆ ಅವುಗಳನ್ನು ತಂದಿಟ್ಕೋತಾರೆ. ಮತ್ತು ವಿವಿಧ ಆಕಾರದಲ್ಲಿ ಬೊಕ್ಕೆಗಳನ್ನು ತಯಾರಿ ಮಾಡೋದು ವಿಶೇಷ. ಇದು ನಾವು ಕೊಂಡುಕೊಂಡಂತಹ ಬೊಕ್ಕೆ. ಅವುಗಳನ್ನು ತಯಾರಿ ಅಂದರೆ ಆರ್ಡರ್ ಕೊಟ್ಟಿದ್ದೀವಿ, ಅದು ರೆಡಿ ಆಗ್ತಾಯಿತ್ತು. ಇದು ವಿವಿಧ ಬಣ್ಣದ ಅಂದರೆ ಸಾಕಷ್ಟು ತಯಾರಾದಂಥ ಬೊಕ್ಕೆಗಳಿದ್ದು, ಅವುಗಳನ್ನು ಕೂಡ ನೋಡಿ, ಈ ಥರದ ಬೊಕ್ಕೆಗಳು ತಯಾರಿ ಮಾಡಿ ಇಟ್ಟಂತಹ ಬೊಕ್ಕೆಗಳಿದಾಗಿತ್ತು ನೋಡಿ. ಇದ್ರ ಜೊತೆಗೆ ಜರ್ಬೆರಾ, ರೋಸ್ ಜೊತೆಗೆ ಇನ್ನು ಭಿನ್ನ ಭಿನ್ನವಾದ ಹೂಗಳನ್ನು ಕಾಂಬಿನೇಷನ್ ಆಗಿ, ಅಂದರೆ ಹೂವಿನ ಪರಿಣಿತಿಯನ್ನು ಪಡೆದುಕೊಂಡಂಥವರು ಹೂವಿನ ಸ್ಟಾಲನ್ನು ಇಡ್ತಾರೆ. ಅವರಿಗೆ ಅನುಭವದ ಆಧಾರದ ಮೇಲೆ ಯಾವ ಏರಿಯಾದಲ್ಲಿ ಹಾಕಿದರೆ ನಮಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಅವರು ಈ ಥರದ, ಅಂದರೆ ಎಲ್ಲ ಒಂದೇ ಏರಿಯಾದಲ್ಲಿ 4-5 ಇರಲ್ಲ, ಫ್ಲವರ್ ಸ್ಟಾಲ್ ಅವರು ಮಾತಾಡಿಕೊಂಡೇ ಇಟ್ಟಿರ್ತಾರೆ ಅನುಕೂಲ. ಹಾಗಾಗಿ ಇದೊಂದು ಉದ್ಯೋಗ ಮತ್ತು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭವನ್ನು ಪಡೆಯುವಂಥದ್ದು. ಈ ಜರ್ಬೆರಾ ಪರಿಣಿತರಿಗೆ ಗೊತ್ತಿರುತ್ತೆ ಯಾವ ಹೂಗಳಿಗೆ ಹಾಕಿ ಕಟ್ಟಬೇಕು ಮತ್ತು ಬೊಕ್ಕೆ ತಯಾರಿ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ನಾವು ಹೇಳಿದಂಥ ಬೊಕ್ಕೆಗಳಿಗೆ ಅವರಿಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆ ಥರದ ಹೂಗಳನ್ನು, ತುಂಬ ಪರಿಣಿತರಾದರೆ ನನಗೆ ರೋಸ್ದೇ ಬೇಕು. ಏಕೆಂದರೆ ಕೆಲವೊಂದು ಕಾರಣಗಳಿಗೆ ಹೂಗಳನ್ನು ಶವ ಸಂಸ್ಕಾರ, ಜನನಕ್ಕೆ, ಮಗುವಿನ ಬರ್ತಡೆಗೆ, ಮದುವೆಗೆ, ಹೀಗೆ ಆಯಾಯ ಇದಕ್ಕೆ ಸೂಟಬಲ್ ಆಗುವಾಗಿ ಹೂಗಳನ್ನು ಆಯ್ಕೆ ಮಾಡ್ತಾರೆ. ಶವ ಸಂಸ್ಕಾರಗಳಿಗೆ ವಿವಿಧ ಆಕಾರಗಳಲ್ಲಿಯೂ ಕೂಡ ನಾವು ಬೊಕ್ಕೆಗಳನ್ನು ಮಾಡೋದನ್ನು ಕಾಣ್ತೇವೆ. ನಾವು ಮದುವೆಗೆ ಅಂತೇಳಿ ತಗೋತಾ ಇರೋದ್ರಿಂದ ಒಂದು ಪುಟ್ಟ, ಅಂದರೆ ಆ ಕ್ಷಣದಲ್ಲಿ ತಗೊಂಡು ಎಲ್ಲೋ ಬಿಸಾಕಿಬಿಡ್ತಾರೆ. ಹಾಗಾಗಿ ನಾನು ಹೂವಿನ ಆಯ್ಕೆ ಮಾಡಿಕೊಂಡೆ. ಆದರೆ ಈಗೀಗ ಅನಿಸುತ್ತೆ ತೊಗೊಂಡೋಗಿ ಎಲ್ಲೋ ಬಿಸಾಕಿಬಿಡ್ತಾರೆ ಅಂತ. ನನಗೆ ಅಂತ ತೊಗೊಂಡು ಬಂದರೆ ಅಟ್ಲೀಸ್ಟ್ ಬೊಕ್ಕೆನ ಟೇಬಲ್ ಮೇಲೆ ಇಟ್ಟು ನೋಡ್ಬೋದು, ಮತ್ತು ಕಾಲಾನಂತರ ಅದನ್ನು ರೀಯೂಸ್ ಮತ್ತು ಅದನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ಬೋದು. ಆದರೆ ಎಲ್ಲೋ ತೊಗೊಂಡೋದಾಗ ದೊಡ್ಡ ಫಂಕ್ಷನ್ಗಳು ತೊಗೊಂಡೋದಾಗ ಅದನ್ನೆಲ್ಲ ಬಿಸಾಕೋದನ್ನು ಕಾಣ್ತೇವೆ. ಅದೆಲ್ಲ ನೋಡಿಬಿಟ್ಟು ನನಗೆ ಈಗ ಬೊಕ್ಕೆ ಕೊಡೋ ಒಂದು ಕಾನ್ಸೆಪ್ಟೇ ಇಷ್ಟ ಆಗ್ತಾಯಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ. ಒಂದೊಳ್ಳೆಯ ಆತ್ಮೀಯ ವಿಶ್ವಾಸವನ್ನು ನಾವು ಅವರಿಗೆ ಒಳಿತನ್ನು ಬಯಸಲಿಕ್ಕೆ ಹೂವನ್ನು ಕೊಡೋದ್ರ ಮೂಲಕ ಶುಭ ಕೋರೋದು ಸಾಮಾನ್ಯವಾಗಿದೆ. ಒಳಿತಾಗಲಿ ಅನ್ನುವಂಥದ್ದು ಅದೇ ಒಂದು ಮನೋಭಾವ ಅವರಲ್ಲೂ ಇದ್ದರೆ, ಈ ಹೂವನ್ನು ಹಾಳು ಮಾಡಬಾರ್ದು ಅನ್ನೋ ಪಡ್ಕೊಂಡವರಲ್ಲೂ ಇದ್ದರೆ ಅದನ್ನು ಅವರು ಕೂಡ ಮತ್ತೆ ಅದನ್ನು ಬಳಸ್ಕೋಬೋದು. ಮನೆಗೆ ತೆಗೆದುಕೊಂಡೋಗಿ ಅದನ್ನು ಇಟ್ಟು ಅದರ ತಾಜಾತನವನ್ನು ಆಸ್ವಾದಿಸಿ ನಂತರ ಅದನ್ನು ವಿಸರ್ಜನೆ, ಅಂದರೆ ಯಾವುದಾದ್ರೂ ಗಿಡಗಳಿಗೆ ಗೊಬ್ಬರವಾಗಿ ಅದನ್ನು ಮಾಡಬಹುದು. ಈ ಥರದ ಮನೋಭಾವ ಖಂಡಿತ ಎಲ್ಲರಲ್ಲಿ ಇರಬೇಕು. ನಾವು ಪಡೆದುಕೊಂಡ ಬೊಕ್ಕೆ ಇದು. ತುಂಬ ಖುಷಿಯಾಯಿತು ನನಗೆ. ಈ ಹೂವಿನ ಬೊಕ್ಕೆನ ತಗೊಂಡು ಆಸಕ್ತರು ಹೂವಿನ ಈ ರೀತಿಯ ಪರಿಣಿತಿಯನ್ನು ಪಡೆದು ತಮ್ಮ ಏರಿಯಾಗಳಲ್ಲಿ ಹೂವಿನ ಸ್ಟಾಲ್ಗಳನ್ನು ಹಾಕಿ ಖಂಡಿತ ದಿನನಿತ್ಯದ ಒಂದು ಬೇಡಿಕೆಗಳನ್ನು, ಅಗತ್ಯಗಳನ್ನು ನೀಗಿಸ್ಕೊಳ್ಳಿಕ್ಕೆ ಈ ಥರದ ಒಂದು ಉದ್ಯೋಗ ಖಂಡಿತ ಬೇಕಾಗುತ್ತೆ. ಆಸಕ್ತರು
ಈ ಥರದ ಹೂವಿನ ಉದ್ಯೋಗವನ್ನು ಮಾಡಬಹುದು. ಇದಕ್ಕಾಗಿಯೇ ಒಂದೊಂದು ಕೋರ್ಸ್ಗಳಿವೆ. ಅದನ್ನು ತಿಳಿದ್ರಂತೂ ಸೂಕ್ಷ್ಮವಾಗಿ ಒಂದೊಳ್ಳೆಯ ಲಾಭವನ್ನು ಮಾಡ್ತಕ್ಕಂಥ ಉದ್ಯೋಗ ಖಂಡಿತ ಇದು. ನಾನಂತೂ ಮಾರ್ಕೆಟ್ಗೆ ಹೋದಾಗ ತುಂಬ ಖುಷಿಯಿಂದ ನೋಡಿ ಆಸ್ವಾದಿಸ್ತೇನೆ. ಇದಾಗಿತ್ತು ಇಂದಿನ ವಿಶೇಷ.